ವೆಲ್ಕಮ್ ಬ್ಯಾಕ್ ಟು ಚೈತ್ರ ಲೈಫ್ ಸ್ಟೈಲ್ ಗ್ಯಾಲರಿ. ಹಾಯ್, ನಾನು ಓಂ ಶಕ್ತಿ ಮಾಲೆ ಹಾಕಿ 3ನೇ ದಿನ. ಇವತ್ತು ಬೆಳಗ್ಗೆನೇ ಎದ್ದು ರಂಗೋಲಿ ಎಲ್ಲ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವತ್ತೊಬ್ಬರ ಮನೆಯಲ್ಲಿ ಭಜನೆ ಇತ್ತು, ಸೊ ಅವ್ರ ಮನೆಗೆ ಹೋಗಿದ್ದೆ. ಯೂಶ್ವಲಿ ನಮ್ಮಮ್ಮ ಹೋಗ್ತಾರೆ, ಇವತ್ತು ನಾನು ಹೋಗಿದ್ದೆ. ದಿನಕ್ಕೆ ಏನಿಲ್ಲ ಅಂತ ಹೇಳಿದ್ರು ಒಂದು 3ರಿಂದ 4 ಜನದ ಮನೆಯಲ್ಲಿ ಭಜನೆ ಇರುತ್ತೆ. ಈ ರಾಮಚಂದ್ರಪುರದಲ್ಲಿ ಮಂಡಳಿಯವರು ಎಲ್ಲರ ಮನೆಗೂ ಹೋಗಿ ಭಜನೆನ ಮಾಡಿಕೊಟ್ಟು ಬರ್ತಾರೆ. ನೀವು ಇದೇ ಥರನೇ ಮಾಲೆ ಹಾಕ್ಕೊಂಡಾಗ ನಿಮ್ಮ ಮಂಡಳಿಯವರು ಬಂದು ಪೂಜೆ ಮಾಡಿಕೊಡ್ತಾರ ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋದಲ್ಲಿ ನಾನು ಮಾಲೆ ಹಾಕಿರುವಾಗ ಮರವತ್ತೂರಿಗೆ ಹೋಗಬೇಕಾದ್ರೆ ನಾವು ಮನೆ ಬಿಡೋಕ್ಕೆ ಮುಂಚೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ದೇವಾಲಯಗಳ ನಾಡು ಅಂತ ಅನ್ಸ್ಕೊಂಡಿರೋ ಅಂತಹ ಕೋಲಾರದಲ್ಲಿ 1000ಕ್ಕೂ ಹೆಚ್ಚು ಇತಿಹಾಸ ಇರೋ ಅಂತಹ ದೇವಸ್ಥಾನದ ಪರಿಚಯನ ನಾನು ಮಾಡಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಭಜನೆ ಟೈಮ್ಗೆ ಒಬ್ಬೊಬ್ಬರಾಗೆ ಎಲ್ಲರೂ ಬಂದರು. ಈ ದೇವಿಯ ಅಲಂಕಾರ ನೋಡಿ, ಮಂಡಳಿಯವರೇ ಹೋಗಿ ಅವ್ರ ಮನೆಯಲ್ಲಿ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ರು. ಓಂ ಶಕ್ತಿಯೇ ಶರಣಂ ಉನ್ಮೈನಾ ಬಳಿಪವಳೆ ಓಂ ಶಕ್ತಿಯೇ ಶರಣಂ ಪರಾಶಕ್ತಿ ಪರಾಶಕ್ತಿ. ಪೂಜೆ ಎಲ್ಲ ಮುಗೀತು. ಇಲ್ಲಿ ದೃಷ್ಟಿ ತೆಗಿತಾ ಇದ್ದಾರೆ. ಪೂಜೆ ಎಲ್ಲ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಡ್ತಿದ್ರು. ನಂಗೆ ಹಸುವಾಗ್ಬಿಟ್ಟಿತ್ತು. ಯಾಕೆ ಅಂದರೆ ಮಾಲೆ ಹಾಕ್ಕೊಂಡಾಗ 2 ಹೊತ್ತಷ್ಟೇ ತಿನ್ನೋದು, 1 ಹೊತ್ತು ತಿನ್ನೋದಿಲ್ಲ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾವೇನು ತಿನ್ನೋದಿಲ್ಲ, ಹಾಲೂ ಏನು ತೊಗೊಳೋದಿಲ್ಲ. ಡೈರೆಕ್ಟ್ ನಾನು ಲಂಚೇ ಮಾಡ್ಕೊಳ್ತೀನಿ. ಪೂಜೆ ಯಾರದೇ ಮನೆಯಲ್ಲಾಗಿರಬಹುದು, ಇಲ್ಲಿರೋಂಥ ಹುಡುಗರೆಲ್ಲನೂ ಅವರೇ ಇನಿಷಿಯೇಟಿವ್ ತಗೊಂಡು ಮನೆಯವ್ರಿಗೆ ನೀವು ಪೂಜೆ ಕೆಲಸ ನೋಡ್ಕೊಳ್ಳಿ, ಪ್ರಸಾದ ಹಂಚೋ ಕೆಲಸನ ನಾವು ನೋಡ್ಕೊತೀವಿ ಅಂತ ಮುಂದೆ ನಿಂತು ಎಲ್ಲರಿಗೂ ಯಾರಿಗೂ ಏನು ತೊಂದರೆ ಆಗದೆ ಇರೋ ರೀತಿ ಪ್ರಸಾದನ ಹಂಚ್ತಾರೆ. ಇವರಿಗೆ ನಮ್ಮ ಎಲ್ಲರ ಕಡೆಯಿಂದನೂ ಸ್ಪೆಷಲ್ ಥ್ಯಾಂಕ್ಸ್. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಮರವತ್ತೂರಿಗೆ ಇಲ್ಲಿಂದ ಮನೆ ಬಿಡಬೇಕು. ಸೊ ಅದಕ್ಕೆ ಮನೆಗೆ ಹೋಗಿ ತಯಾರಿ ನಡೆಸ್ಕೊಳ್ತಾ ಇದ್ವಿ. ಬೆಳಗ್ಗೆನೇ ಎದ್ದು ನಾನು ಆಲ್ಮೋಸ್ಟ್ 4 ಗಂಟೆಗೆ ಎದ್ದೆ ಅನಿಸತ್ತೆ. 4 ಗಂಟೆಗೆ ಎದ್ದು ಬಾಗಿಲಿಗೆಲ್ಲ ರಂಗೋಲಿ ಇಟ್ಟು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಮುಗಿಸ್ಕೊಂಡು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಎಲ್ಲರೂ ಹೊರಗಡೆ ಬಂದು ಮನೆ ಹೊರಡೋಕ್ಕಿಂತ ಮುಂಚೆ ನಾವು ದೃಷ್ಟಿ ತಗೋಬೇಕು. ನೋಡಿ ನಿಂತ್ಕೊಂಡು ನಮ್ಮಮ್ಮ ನಮಗೆಲ್ಲರಿಗೂ ದೃಷ್ಟಿ ತೆಗಿತಿದ್ದಾರೆ. ನಮಗೂ ತೆಗೆದ್ಬಿಟ್ಟು ಅವರು ತೆಗೆದ್ಬಿಟ್ಟು ಹಾಕಿ ತಿರುಗಿ ನೋಡಿದ್ರೆ ನಾವು ಹೊರಡಬೇಕು. ತುಂಬ ಚಳಿ ಇತ್ತು. ಚಳಿಯಲ್ಲಿನೇ ಹೋಗ್ತಾ ಇದ್ದೀವಿ. ಸುಮಾರು 6 ಗಂಟೆಗೇ ಬರೋಕ್ಕೆ ಹೇಳಿದ್ರು ಬೆಳಗ್ಗೆ. ಆದರೆ ಅರ್ಧಕ್ಕರ್ಧ ಜನ ಇನ್ನೂ ಬಂದಿಲ್ಲ. ನಮ್ಮ ಜನ ಗೊತ್ತಿರೋದೇ ಅಲ್ವಾ, 6 ಗಂಟೆ ಅಂದರೆ 8 ಗಂಟೆಗೆ ಬರ್ತಾರೆ. ಈ ಫೋಟೋ ಎಲ್ಲೋ ನೋಡ್ದಂಗಿದೆ ಅಲ್ವಾ? ಹೌದು, ನಿನ್ನೆ ನಾವು ಆ ಭಜನೆಗೆ ಹೋಗಿದ್ವಲ್ಲ, ಅವ್ರ ಮನೆಯಿಂದನೇ ತಂದು ಇಲ್ಲಿ ಇಟ್ಟಿದ್ದಾರೆ. ಅವ್ರ ಮನೆಯೂ ಇಲ್ಲೇ ಪಕ್ಕದಲ್ಲೇ ಇರೋದು, ದೇವಸ್ಥಾನ ಹತ್ರ. ಎಲ್ಲರೂ ಪೂಜೆ ಮುಗಿಸ್ಕೊಂಡ್ವಿ. ಇನ್ನೊಂದು ಮುಖ್ಯವಾದ ವಿಚಾರ ಹೇಳೋದು ಮರ್ತೆ ನಾನು. ಏನು ಅಂತ ಹೇಳಿದ್ರೆ, ಮಾಲೆ ಹಾಕಿರೋ ಟೈಮಲ್ಲಿ ನಾವು ಮನೆಯಲ್ಲಿ ಒಂದೊತ್ತು ಬೆಳಗ್ಗೆ ಹೊತ್ತು ಮನೇಲಿ ಪೂಜೆ ಮಾಡಿ ಮಂತ್ರ ಪಠಣೆ ಮಾಡಿ ಧ್ಯಾನ ಎಲ್ಲ ಮಾಡಿ ಮುಗಿಸ್ಕೊಂಡ್ರೆ ಸಂಜೆ ಒಂದು ಹೊತ್ತು ಮನೇಲಿ ದೀಪ ಹಚ್ಚಿ ಮಂಡಳಿಗೆ ಹೋಗೋದು ತುಂಬ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ, ಈಗ ಮರವತ್ತೂರು ಅಮ್ಮನ ಕ್ಷೇತ್ರದಲ್ಲಿ ಎಷ್ಟು ಶಕ್ತಿ ಇರುತ್ತೋ ಆ ಮಂಡಳಿಗಳಲ್ಲಿ, ಎಲ್ಲೆಲ್ಲಿ ಮಂಡಳಿಗಳಿದೆಯೋ ಆ ಮಂಡಳಿಗಳಲ್ಲೂ ಅಷ್ಟೇ ಶಕ್ತಿ ಇರುತ್ತೆ ಅಂತ ಅಮ್ಮ ಅವರ ದೈವವಾಣಿನೇ ಹೇಳಿದೆ. ಆದ್ದರಿಂದ ಮಂಡಳಿಯಲ್ಲಿ ಹೋಗಿ ಅಮ್ಮನ ಪೂಜೆ ಮಾಡೋದು ತುಂಬ ಉತ್ತಮವಾಗಿರುತ್ತೆ. ನಿಮಗೆ ಆಗಿಲ್ಲ, ನೀವು ಕೆಲಸಕ್ಕೆ ಹೋಗ್ತೀರಾ ಅಂದರೆ ತೊಂದರೆ ಇಲ್ಲ, ನೀವು ಮನೆಯಲ್ಲೇ ಸಂಜೆ ಬಂದು ಪೂಜೆ ಮಾಡ್ಕೋಬಹುದು. ಒಬ್ಬೊಬ್ಬರಾಗಿ ಇರುಮುಡಿನ ಎತ್ಕೊಂಡು ಬರ್ತಾಯಿದ್ರು. ಎಲ್ಲರದು ಮುಗಿಯೋವರೆಗೂ ವೆಯ್ಟ್ ಮಾಡಬೇಕು. ಯಾಕೆ ಅಂದರೆ ಎಲ್ಲರಿಗೂ ಸೇರಿ ಒಂದು ದೃಷ್ಟಿನ ತೆಗಿತಾರೆ.
ನಾವು ಇದೇ ಮಂಡಳಿಯಲ್ಲಿ ಯಾಕೆ ಮಾಲೆನ ಹಾಕ್ತೀವಿ ಅಂತ ಹೇಳಿದ್ರೆ, ಈ ಮಂಡಳಿಯಲ್ಲಿ ಬರೀ ಪೂಜೆ ಪುರಸ್ಕಾರ ಒಂದನ್ನೇ ಮೇನ್ ಉದ್ದೇಶವಾಗಿ ಇಟ್ಕೊಂಡು ಮಾಡ್ತಾ ಇಲ್ಲ. ಅವರು ಪೂಜೆ ಪುರಸ್ಕಾರದ ಜೊತೆಗೆ ಬಡವರಾಗಿರಬಹುದು, ವಯಸ್ಸಾಗಿರೋರಾಗಿರಬಹುದು, ಕಷ್ಟದಲ್ಲಿ ಯಾರಿದ್ದಾರೆ ಅವರಿಗೆ ಕೈ ಹಿಡಿತಾ ಇದ್ದಾರೆ. ಇದರಲ್ಲಿ ನಾವು ಭಾಗಿಯಾಗಿದ್ದೀವಿ, ಅವ್ರ ಪುಣ್ಯ ಫಲ ನಮಗೂ ಸಿಗ್ತಾ ಇದೆ ಅನ್ನೋ ಒಂದು ಸಂತೋಷ ನಮಗೆ ಈ ಮಂಡಳಿಯಲ್ಲಿ ನಾವು ಮಾಲೆ ಹಾಕೊಳ್ಳೋದಕ್ಕೆ. ಎಲ್ಲರೂ ಇರುಮುಡಿನ ತಗೊಂಡು ಎಲ್ಲ ಒಂದು ಕಡೆ ನಿಂತ್ಕೊಂಡು ದೃಷ್ಟಿ ತೆಗಿಯೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಮೊದಲು ದೇವಸ್ಥಾನದಲ್ಲಿ ದೃಷ್ಟಿ ತೆಗಿತಿದ್ದಾರೆ, ಆಮೇಲೆ ನಮಗೆ ತೆಗಿತಾರೆ. ಮೊದಲನೇದಾಗಿ ನಿಂಬೆಹಣ್ಣಿಂದ ದೃಷ್ಟಿ ತೆಗಿತಾರೆ, ಆಮೇಲಿಂದ ತೆಂಗಿನಕಾಯಿಯಿಂದ ದೃಷ್ಟಿ ತೆಗಿತಾರೆ, ಅದಾದಮೇಲೆ ಕುಂಬಳಕಾಯಿ ದೃಷ್ಟಿನ ತೆಗಿತಾರೆ. ದೃಷ್ಟಿ ಎಲ್ಲ ತಗೊಂಡಿದ್ದಾದಮೇಲೆ ನಾವು ಎಲ್ಲರೂ ಸೇರಿ ನಮ್ಮ ಗ್ರಾಮ ದೇವತೆ ಹತ್ರ ಹೋಗ್ತೀವಿ. ಗ್ರಾಮ ದೇವತೆಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ದರ್ಶನ ಪಡ್ಕೊಂಡು ತಾಯಿಯ ಆಶೀರ್ವಾದ ಪಡ್ಕೊಂಡು ಆಮೇಲಿಂದ ನಾವು ಬಸ್ ಹತ್ತೋದಕ್ಕೆ ಹೊರಡ್ತೀವಿ. ಎಲ್ಲ ಮುಗಿಸ್ಕೊಂಡು ನಾವು ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತೀವಿ. ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ನೋಡಿದ್ರೆ ಬಸ್ಗಳೇ ಇಲ್ಲ ಯಾವುದೂ. ನಾವು ಏನಪ್ಪ ಅಂತ ನೋಡ್ತಾ ಇದ್ವಿ, ಏನೋ ಪ್ರಾಬ್ಲಮ್ ಆಗಿತ್ತಂತೆ. ಸೊ ಬಸ್ಸೆಲ್ಲ ಬರೋಷ್ಟೊತ್ತಿಗೆ 9 ಗಂಟೆ ಆಯಿತು. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ವಿ. ಬಸ್ ಬಂದಿದ್ದೇ ತಡ ಎಲ್ಲನೂ ಫುಲ್ ಬಸ್ಸೆಲ್ಲ ತೊಳೆದು ಬಸ್ಗೆಲ್ಲ ಅಲಂಕಾರ ಮಾಡ್ತಾಯಿದ್ರು. ನಮ್ಮಪ್ಪ ದೇವ್ರ ಫೋಟೋ ಎಲ್ಲ ಇಟ್ಟು ಕಟ್ತಾಯಿದ್ರು. ಆಮೇಲೆ ಬಸ್ಸಿಗೂ ದೃಷ್ಟಿ ಎಲ್ಲ ತೆಗೆದು ಯಾರಿಗೂ ಏನೂ ಆಗಬಾರ್ದು, ಎಲ್ಲ ಕ್ಷೇಮವಾಗಿ ಹೋಗಿ ಬರಬೇಕು ಅಂತ ಹೇಳಿ ಎಲ್ಲರೂ ಹತ್ಕೊಂಡ್ವಿ ಬಸ್ನ. ಬಸ್ ಹತ್ತಿದ್ದೇನೆ ಮೂಲ ಮಂತ್ರ ಎಲ್ಲ ಹೇಳಿ ಭಜನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ. ಹೋಗ್ತಾ ಮಂಡ್ಲಿ ಕಡೆಯಿಂದಾನೆ ತಿಂಡಿ ವ್ಯವಸ್ಥೆ ಮಾಡಿದ್ರು. ಪುಳಿಯೋಗರೆ ಮತ್ತು ವಡೆ ಚೆನ್ನಾಗಿತ್ತು ಟೇಸ್ಟು. ತಿಂದ್ಬಿಟ್ಟು ಮತ್ತೆ ಭಜನೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾವು ಮರವತ್ತೂರು ಹೋಗೋವರೆಗೂ ಹೀಗೆ ದೇವರ ಭಜನೆ ಮಾಡಿಕೊಂಡು ದೇವರ ಹಾಡುಗಳನ್ನ ಹೇಳ್ಕೊಂಡು ಖುಷಿಯಾಗಿಯೇ ಹೋಗ್ತೀವಿ. ಇನ್ನೊಂದೇನಂತ ಹೇಳಿದ್ರೆ, ನಾವು ದೇವ್ರ ಸನ್ನಿಧಾನಕ್ಕೆ ಹೋಗೋದ್ರಿಂದ ದೇವಿನ ನೆನೆಸ್ಕೊಂಡು ದೇವಿಯ ಸ್ಮರಣೆ ಮಾಡ್ಕೊಂಡು ಹೋಗಬೇಕು. ಇನ್ನೊಬ್ಬರು ಮತ್ತೊಬ್ಬರಿಗೆ ಜೈಕಾರಗಳನ್ನ ಹೇಳ್ಕೊಂಡು ಹಾಡ್ಕೊಂಡು ಹೋಗಬಾರ್ದು. ನೆಕ್ಸ್ಟು ನಾವು ಸುಮಾರು 1200 ವರ್ಷದ ಇತಿಹಾಸ ಇರುವಂತಹ ಕೋಲಾರಮ್ಮನ ದೇವಿ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನ ಗಂಗರು ಚೋಳರ ಇತಿಹಾಸನ ಹೊಂದಿದೆ. ಈ ಕೋಲಾರಮ್ಮನ್ನ ವಿಷಜಂತುಗಳ ಅಧಿದೇವತೆ ಅಂತಾರೆ, ಚೇಳಮ್ಮ ಅಂತಲೂ ಅಂತಾರೆ. ಈ ತಾಯಿನ ನಾವು ಡೈರೆಕ್ಟ್ ಆಗಿ ನೋಡಬಾರ್ದಂತೆ, ಕನ್ನಡಿಯಲ್ಲಿ ನೋಡಬೇಕು. ಆಮೇಲಿಂದ ಸೈಡಿಗೆ ಬಂದು ನೇರವಾಗಿ ದರ್ಶನ ಪಡ್ಕೋಬೋದು. ಯಾಕೆ ಅಂತ ಹೇಳಿದ್ರೆ, ತಾಯಿಯ ಚಾಮುಂಡಿಯ ಕಾಳಿಯ ಸ್ವರೂಪ ತುಂಬ ವಿಕಾರವಾಗಿರತ್ತಂತೆ. ಸೊ ಆ ವಿಕಾರತ್ವನ ನೋಡಿಕೊಂಡು ತಡ್ಕೊಳ್ಳೋ ಅಂಥ ಶಕ್ತಿ ನಮಗೆ ಇರೋದಿಲ್ಲ. ಅದಕ್ಕೆ ನಾವು ಕನ್ನಡಿಯಲ್ಲಿ ಫಸ್ಟ್ ದರ್ಶನ ತಗೋಬೇಕು. ದೇವಸ್ಥಾನದಲ್ಲಿ ಒಂದು ಬಾವಿ ಇದೆಯಂತೆ, ಸೇಮ್ ತಿರುಪತಿ ಹುಂಡಿ ಥರನೇ. ಎಷ್ಟು ಕಾಯಿನ್ ಹಾಕಿದ್ರೂ ತುಂಬ್ತಾನೆ ಇರಲಿಲ್ವಂತೆ. ಈಗ ಅದರಲ್ಲಿ ಕಾಯಿನ್ಗಳನ್ನ ಹಾಕೋದು ಸ್ಟಾಪ್ ಮಾಡಿದ್ದಾರೆ. ಯಾಕೆ ಅಂದರೆ ಎಲ್ಲ ಚೇಳುಗಳು ಆ ಬಾವಿಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಆ ಚೇಳುಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಬಾವಿಯಲ್ಲಿ ಕಾಯಿನ್ ಹಾಕೋದನ್ನು ನಿಲ್ಲಿಸಿದ್ದಾರೆ. ಈಗಲೂ ಈ ಪ್ರಾಂತ್ಯದಲ್ಲಿ ಚೇಳು ಹಾವುಗಳು ಓಡಾಡ್ತಿರತ್ತಂತೆ. ಅದು ಕಚ್ಚಿದ್ರೂ ವಿಷ ಇರೋದಿಲ್ಲ ಅಂತ ಹೇಳ್ತಾರೆ. ಮೈಸೂರು ಒಡೆಯರ ಕಾಲದಲ್ಲಿ ವರ್ಷಕ್ಕೆ ಒಂದ್ಸರಿನಾದರೂ ಬಂದು ಹೋಗ್ತಿದ್ರು ಅಂತಾರೆ. ಈಗ ರಾಜಕಾರಣಿಗಳು ಅಷ್ಟೇ, ಅವರ ಕೆಲಸಗಳಾಗಬೇಕು ಅಂದರೆ ಈ ಸನ್ನಿಧಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರಂತೆ. ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ ನಿಂಬೆ ಹಣ್ಣನ್ನು ಪ್ರಸಾದವಾಗಿ ಕೊಡ್ತಾರಂತೆ.
ನೆಕ್ಸ್ಟ್ ನಾವು ಸಾಲಿಗ್ರಾಮ ಮೂರ್ತಿ ಕುರುಡುಮಲೆ ಮಹಾಗಣಪತಿ ಟೆಂಪಲ್ಗೆ ಬಂದ್ವಿ. ನಾವು ಬಂದ ಟೈಮ್ಗೆ ಟೆಂಪಲ್ ಕ್ಲೋಸ್ ಆಗಿತ್ತು. ಮತ್ತೆ 2:30-3 ಗಂಟೆಗೆ ಓಪನ್ ಮಾಡ್ತೀನಿ ಅಂದರು. ಸೊ ನಾವು ಊಟ ಮಾಡ್ಕೊಳ್ಳೋಕ್ಕೆ ಅದ್ರ ಮುಂದೆ ಇರೋ ಪಾರ್ಕಲ್ಲಿ ಕೂತ್ಕೊಂಡ್ವಿ. ತುಂಬ ಪ್ರಶಾಂತವಾಗಿತ್ತು, ತುಂಬ ಕ್ಲೀನಾಗಿತ್ತು. ಈ ದೇವಸ್ಥಾನದ ಇತಿಹಾಸ ಏನಪ್ಪ ಅಂತ ಹೇಳಿದ್ರೆ, ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಗಣಪತಿ ವಿಗ್ರಹನ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳ್ತಾರೆ. ಇದು ವಿಶ್ವದಲ್ಲೇ ಅತಿ ದೊಡ್ಡ ವಿಗ್ರಹ, 13.5 ಅಡಿ ಇದೆ. ಇದು ಸುಮಾರು 1800 ವರ್ಷಗಳ ಇತಿಹಾಸ ಇದೆ ಈ ವಿಗ್ರಹಕ್ಕೆ ಅಂತ ಹೇಳ್ತಾರೆ. ಈ 3 ಟೆಂಪಲ್ಲು ಒಂದೇ ಕಡೆನೇ ಇದೆ, ಅಂದರೆ ಸ್ವಲ್ಪ ದೂರದಲ್ಲಿದೆ. ನೆಕ್ಸ್ಟು ಅಲ್ಲೇ ಇರೋವಂತಹ ಸೋಮೇಶ್ವರ ಸ್ವಾಮಿ ಮತ್ತು ಶ್ರೀ ಕ್ಷಮದಾಂಬ ದೇವಸ್ಥಾನಕ್ಕೆ ಹೋದ್ವಿ. ಈ ದೇವಸ್ಥಾನನೂ 1300 ವರ್ಷಗಳ ಕಾಲ ಇತಿಹಾಸನ ಹೊಂದಿದೆ. ನೀವು ನೋಡ್ತಿರ್ಬೋದು ಅಲ್ಲೊಂದು ಗಣಪತಿ ವಿಗ್ರಹ. ಆ ಗಣಪತಿ ವಿಗ್ರಹನ ಟಚ್ ಮಾಡಿದ್ರೆ ಅಥವಾ ಏನಾದರೂ ಮಾಡಿದ್ರೆ 7 ಸ್ವರಗಳು ಸೌಂಡ್ ಬರುತ್ತಂತೆ. ಅದಕ್ಕೆ ಅದು ಪ್ರೊಟೆಕ್ಟ್ ಮಾಡೋದಕ್ಕೆ ಅವರು ಕಂಬಿನ ಹಾಕಿದ್ದಾರೆ. ಈ ದೇವಸ್ಥಾನದಲ್ಲಿರುವಂತಹ ಪರಮೇಶ್ವರನ ದರ್ಶನ ಪಡ್ಕೊಂಡ್ರೆ, ನಾವು ಆ ಕಾಶಿ ವಿಶ್ವನಾಥನ ದರ್ಶನ ಪಡೆದ್ರೆ ಎಷ್ಟು ಪುಣ್ಯ ಫಲ ಸಿಗುತ್ತೋ ಅಷ್ಟೇ ಪುಣ್ಯ ಫಲನೂ ಸಿಗತ್ತಂತೆ. ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ನಾವು ಹಂಪಿ ಹಳೇಬೀಡಲ್ಲಿರುವಂತಹ ಕೆತ್ತನೆ ಥರನೇ ಈ ದೇವಸ್ಥಾನದಲ್ಲಿನೂ ಶಿಲ್ಪಕಲಾ ಕೆತ್ತನೆಗಳು ತುಂಬ ಚೆನ್ನಾಗಿದೆ. ಅಲ್ಲಲ್ಲಿ ಶಾಸನಗಳು ಸಹ ಬರೆದಿದ್ದಾರೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆ ಕಂಬಗಳಲ್ಲಿ ಆ ಕೆತ್ತನೆಗಳು ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಇನ್ನು ದೇವಸ್ಥಾನದ ಹಿಂದಿನ ಭಾಗಕ್ಕೆ ಬಂದರೆ, ಅಲ್ಲಿ ಷಣ್ಮುಗ ಮತ್ತು ಕ್ಷಮದಾಂಬ ಚಿಕ್ಕದಾಗಿದೆಯಲ್ವ, ಅದು ಕ್ಷಮದಾಂಬ ದೇವಸ್ಥಾನ. ಆ ಕಡೆ ಇರೋದು ಷಣ್ಮುಗ ದೇವಸ್ಥಾನ ಇದೆ. ಹೊರಗಡೆ ಇರೋವಂತಹ ನಂದಿ ಮುಂದೆ ವಿಶಿಷ್ಟವಾದಂತಹ ಒಂದು ಗೋಡೆ ಇದೆ. ಆ ಗೋಡೆಯ ಮುಖಾಂತರ ಒಳಗಡೆ ಇರುವಂತಹ ಪರಮೇಶ್ವರ ತುಂಬ ಚೆನ್ನಾಗಿ ಕಾಣಿಸ್ತಾನೆ. ನಾವು ನೋಡಬಹುದು, ತುಂಬ ಚೆನ್ನಾಗಿ ದರ್ಶನ ಕೊಡ್ತಾರೆ. ಅದಾದ ಮೇಲೆ ಈ ದೇವಸ್ಥಾನದ ಮತ್ತೊಂದು ವಿಶಿಷ್ಟತೆ ಏನಂತ ಹೇಳಿದ್ರೆ, ತಳಪಾಯನೇ ಇಲ್ದಿರೆ ಈ ದೇವಸ್ಥಾನ ನಿರ್ಮಿಸಲಾಗಿದೆ ಅಂತ ಹೇಳ್ತಾರೆ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಇವರಿಬ್ಬರು ಮೆಟ್ಲಲ್ಲಿ ಏನೋ ಮಾಡ್ತಿದ್ದಾರಲ್ಲ ಅಂತ ಬಂದು ನೋಡಿದೆ. ಮೊದಲು ನಾನು ನೋಡಿದಾಗ ತುಂಬ ತಮಾಷೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಅವ್ರ ಉದ್ದೇಶ ಏನಿತ್ತಲ್ಲ ಅದು ತುಂಬ ಚೆನ್ನಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಮೆಟ್ಲಲ್ಲಿರುವಂತಹ ಇಬ್ಬರು ವೃದ್ಧರಿಗೆ ಹೋಗೋ ಬರೋ ಯಾರೂ ಹಣ ಸಹಾಯ ಮಾಡ್ತಾ ಇರಲಿಲ್ಲ. ಇವರಿಬ್ಬರು ಕೂತ್ಕೊಂಡು ಕಿಚಾಯಿಸ್ಕೊಂಡು ನಮಗೆ ಧರ್ಮ ಮಾಡಿ ಅಂತ ಹೇಳಿದಾಗ ಕೆಲವ್ರು ಮುಂದೆ ಬಂದು ಅವರಿಗೆ ದುಡ್ಡು ಕೊಡ್ತಾಯಿದ್ರು. ಆ ದುಡ್ಡಿಗೆ ಇವರು ಸ್ವಲ್ಪ ದುಡ್ಡನ್ನ ಸೇರಿಸಿ ಆ ವೃದ್ಧರಿಗೆ ಕೊಟ್ಬಿಟ್ಟು ಹೋದರು. ನಾವು ಮಾಡೋ ಅಂಥ ಕೆಲಸ ಏನೇ ಆಗಿರಬಹುದು, ಅದು ಇನ್ನೊಬ್ಬರಿಗೆ ಒಳ್ಳೆಯದಾಗುತ್ತೆ, ಸಹಾಯ ಆಗುತ್ತೆ ಅಂದರೆ ತಪ್ಪಲ್ಲ ಅಲ್ವಾ. ನೆಕ್ಸ್ಟ್ ನಾನು ಯಾವ ಟೆಂಪಲ್ಗೆ ಹೋದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.